ಜಾಮಿಂಗ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರಿ? ಜಾಮಿಂಗು ಹಿಂಗೆ ಆಯಿತು, ವೈರಲ್ ಏನೋ ಆಗ್ತಿದೆ, ಚೆನ್ನಾಗಿ ನನ್ನ ಫೇಸ್ ರೆಕಗ್ನೈಸೇಷನ್ ಸಿಗ್ತಿದೆ, ನಾನು ಏನು ಅನ್ಕೊಂಡ ರೆಸ್ಪೆಕ್ಟ್ ಸಿಗ್ತಿದೆ ಆ್ಯಂಡ್ ರೆಕಗ್ನೈಸೇಷನ್ ಸಿಗ್ತಿದೆ, ಬಟ್ ಶೋಸ್ ಇಲ್ಲ. 2 ವರ್ಷ ಮನೇಲಿ ಶೋಸ್ ಇಲ್ಲದೆ ಕೂತೀನಿ. ಎಷ್ಟೊಂದು ದಿನ ಯು ಆರ್ ನಾಟ್ ಬಿಲೀವ್, ನಾನು ನನ್ನ ಹೆಂಡತಿ ಹತ್ರ ಕಣ್ಣೀರು ಹಾಕ್ಕೊಂಡಿದ್ದೀನಿ. ಯಾರೋ ಶೋಸ್ ಮಾಡ್ತಾ ಇದ್ದಾರೆ ಲಕ್ಷ್ಮಿ, ಶೋಸ್ ಇಲ್ಲ. ನನಗೆ ಹೆಂಗೆ ಗೊತ್ತಾ, ಶೋಸ್ ಅನ್ನೋದು ಒಂದು ದುಡ್ಡು ಅನ್ನೋದಕ್ಕಿಂತ ನನಗೆ ನೆಮ್ಮದಿ. ನಾನು ಸ್ಟೇಜ್ ಮೇಲೆ ಹಾಡ್ಕೊಂಡಿರ್ಬೇಕಾದ್ರೆ ಅದ್ರಲ್ಲಿ ಸಿಗೋ ನೆಮ್ಮದಿನೇ ಬೇರೆ, ಆ ಖುಷಿನೇ ಬೇರೆ. ಸೊ ಸಿಗ್ತಾ ಇಲ್ಲ ಎಲ್ಲೋದ್ರು. ಅಂದರೆ ಹೇಳಿದ್ನಲ್ಲ, ಹೆಂಗಾಗುತ್ತೆ, ಯಾವುದೋ ಶೋಸಲ್ಲಿ ದೊಡ್ಡ ದೊಡ್ಡ ರಿಯಾಲಿಟಿ ಶೋಸಲ್ಲಿ ಹಾಡಿದರೆ ಮಾತ್ರ ನೀನು ಸಿಂಗರು, ಇಲ್ಲೆಲ್ಲ ಇದ್ರೆ ಇಲ್ಲ ಕೇಳಲ್ಲ. ಆ್ಯಂಡ್ ಮೋರ್ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇಲ್ಲ ಫೇಮಸ್ ಆಗಿರೋರು ಕರೆಸಿ ಅಂತ ಜನ ಹೇಳಿದ್ದಾರೆ, ಅಥವಾ ಇನ್ನೇನೋ ಫೇಮಸ್ ಆಗಿರೋರೇ ಬೇಕು ಅಂತ ಆರ್ಗನೈಸರ್ಗಳು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದು ರಿಯಾಲಿಟಿ ಶೋಲ್ಲಿ ಹಾಡಿ ನೀನು ಫೇಮಸ್ ಆಗಿರಬೇಕು ಅಂಥವ್ರು ಮಾತ್ರ ತಗೊಂಡಿದ್ದಾರೆ ಅನ್ನೋದು ಮುಂಚೆಯಿಂದನೂ ಕೇಳ್ತಿದ್ದೆ ನಾನು ಅವಾಗಲೂ. ನಂಗೆ ಬಟ್ 1 ವರ್ಷ ಇದೇ ಫೇಮಸ್ ಆಗೋಕ್ಕಿಂತ ಅಂದರೆ ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ನೇಮ್ ಸಿಗೋಕ್ಕಿಂತ ಮುಂಚೆ 2 ವರ್ಷ ಲಿಟ್ರಲಿ ಒದ್ದಾಡಿದ್ದೀನಿ. ಒಂದು ಶೋ ಹೋಗಿಲ್ಲ ನಾನು ಅದನ್ನೇ ಹೇಳ್ತಿದ್ದೆ ನನ್ನ ವೈಫ್ಗೆ, ಏನು ಹಿಂಗಾಗೋಯ್ತು, ಏನು ಶೋಸ್ ಇಲ್ಲ ಏನಿಲ್ಲಲ್ಲಪ್ಪ, ಹಿಂಗಿದು ಕತೆ ಅಂತ. ಅವಾಗ ಒಂದು ನಿರ್ಧಾರಕ್ಕೆ ಬಂದೆ. ಅವಾಗ ಮುಂಚೆ ನಾನು ಈ ಥರ ಈ ಪಬ್ಗಳು ಅದರಲ್ಲೆಲ್ಲ ಹಾಡ್ತಿರ್ಲಿಲ್ಲ ನಾನು. ಇಲ್ಲ ನನಗೇನೋ ಬೇಡ ಅದು ಅನ್ನೋ ಥರದ್ದು ಒಂದು ಏನೋ ಫೀಲು. ಒಂದು ಟೈಮಿಗೆ ನನಗೆ ಅರ್ಥ ಆಯಿತು, ಹಾಡಕ್ಕೆ ನೀನು ಎಲ್ಲಿ ನಿಂತ್ಕೋತಿ ಅನ್ನೋದು ಮ್ಯಾಟ್ರಲ್ಲ, ಹಾಡ್ತಾ ಇದೆಯಾ ಅದರಿಂದೇನೋ ನಿಂಗೆ ಬರ್ತಿದ್ಯಾ, ಫ್ಯಾಮಿಲಿ ನಡೀತಿದ್ಯಾ, ಅದು ಮೇಯ್ನ್ ಅನ್ನೋದು ನನಗೆ ಅರ್ಥ ಆಯಿತು. ಅವಾಗ ನಾನು ನಿಂತ್ಕೊಂಡಿಲ್ಲ, ಯಾವ ಜಾಗನಾದರೂ ಸರಿ ನಾನು ಹಾಡ್ತೀನಿ ಅಂತ. ಯಾವುದೋ ಒಂದು ಪಬ್ಬಲ್ಲಿ ಸಿಕ್ತು ನನಗೆ, ಈ ಥರ ಹಾಡ್ತೀರಾ ಬರ್ತೀರಾ ಅಂತ. ಅಲ್ಲಿಂದ ಶುರು ಮಾಡಿದೆ. ಅವಾಗ ನನಗೆ ಗೊತ್ತಾಯಿತು ಹಾಡ್ಕೊಂಡಿರಬೇಕು. ಇವತ್ತೂ ರಿಗ್ರೆಟ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ದೊಡ್ಡ ದೊಡ್ಡ ಶೋಸು, ದೊಡ್ಡ ದೊಡ್ಡ ಈವೆಂಟ್ಸ್ಗಳು, ಇವಾಗ ನೀವು ಕೇಳಿದ್ರಿ ಯಾವುದದು ಕನಕೋತ್ಸವ, ರಾಮೋತ್ಸವ ಏನೇನೋ ನಡೀತಾ ಇರುತ್ತೆ, ದೊಡ್ಡ ಹಂಪಿ ಉತ್ಸವ ಆ ಥರದ್ದೆಲ್ಲ ನಡೀತಾ, ಯಾಕೆ ಹೋಗ್ತಿಲ್ಲ ಅಂತ. ಬಿಕಾಸ್ ಮೋಸ್ಟ್ಲಿ ಇನ್ನೂ ನಾನು ಅಲ್ಲಿವರೆಗೂ ರೀಚ್ ಆಗಿಲ್ವೇನೋ ಅನ್ನೋದೊಂದು ನನಗೆ ಬೇಜಾರು ಇದೆ. ಆ್ಯಂಡ್ ಹೋಗಬೇಕು ಅನ್ನೋದೊಂದು ಹುಮ್ಮಸ್ಸು ಇದೆ. ಇಲ್ಲ ಅಲ್ಲಿ ತನಕ ರೀಚ್ ಆಗಬೇಕು. ಆ ಥರ ದೊಡ್ಡ ದೊಡ್ಡ ವೇದಿಕೆಗಳು ಬಂದಾಗ ಇವನನ್ನು ಕರಿಯಪ್ಪ, ಇವ್ರು ಬೇಕು ನನಗೆ ಸಿಂಗರಾಗಿ, ಇವನು ಇರಬೇಕು. ಆ್ಯಂಡ್ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಅವ್ರವ್ರ ಶೋಸ್ಗಳಲ್ಲಿ ಹಾಡಬೇಕು ಅನ್ನೋ ಆಸೆ ಇದೆ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಯಾವುದೋ ರಿಯಾಲಿಟಿ ಶೋ ಬಂದಮೇಲಿಂದ ಅದೆಲ್ಲ ಶುರುವಾಗುತ್ತಾ. ಬಟ್ ಲಿಟ್ರಲಿ ಹಾರ್ಟ್ಲಿ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ ಆ ಮೂಮೆಂಟ್ಗಳಿಗೆ. ಅದ್ರ ಮಧ್ಯೆ ನನಗೆ ಕೆಫೆ ಎಲ್ಲ ಸಿಕ್ತು. ಅಂದರೆ ಹಿಂಗೆ ಪರ್ಫಾರ್ಮ್ ಮಾಡ್ತೀರಾ, ಹಿಂಗೆ ಬರ್ತೀರಾ ಅಂತ. ಅವಾಗ ನಾನು ಅಂದ್ಕೊಂಡಿದ್ದು ಒಂದೇ, ನನಗೆ ಇವಾಗ ಏನು ಬರ್ತಿದೆಯಲ್ಲ ಅದನ್ನು ಫಸ್ಟ್ ರೆಸ್ಪೆಕ್ಟ್ ಮಾಡೋಣ. ಇಲ್ಲದೆ ಇರೋದಕ್ಕೇನೋ ಹುಡ್ಕೊಂಡು ನಾನು ಅಲ್ಲಿಗೆ ಹೋಗೋದು ಬೇಡ. ಇಲ್ಲಿಂದ ಯಾರೋ ಒಬ್ಬಕ್ಕೆ ಲಿಂಕ್ ಸಿಗ್ಬೋದು, ಇಲ್ಲಿಗೆ ಹೋಗೋಣ ಅಂತ. ಸೊ ಅಲ್ಲಿಂದ ಶುರುವಾಯಿತು ಜಾಮಿಂಗ್ ಮಾಡೋಣ, ಕೆಫೆಗಳಿಗೆ ಹೋಗೋದು, ಒಂದರಿಂದ ಒಂದು ಎಲ್ಲ ಲಿಂಕ್ ಆಯಿತು. ಬಟ್ ಇವತ್ತು ಒಂದು ನೇಮ್ ಸೆಟ್ ಆಗಿದೆ, ಸುಬ್ರಹ್ಮಣ್ಯ ಅಂತ ಇದಾನಪ್ಪ ಸಿಂಗರ್, ಕರೀರಿ ಅವ್ರನ್ನ, ಸಖತ್ತಾಗಿರುತ್ತೆ. ಆ್ಯಂಡ್ ಹೋಗಿದ್ದು ಅಷ್ಟು ವೆನ್ಯೂಗಳಲ್ಲೂ ಒಂದೊಳ್ಳೆ ರೆಸ್ಪೆಕ್ಟ್ ಇದೆ. ಜನ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ತುಂಬ ಜನದ ಪರಿಚಯ ಆಗಿದೆ ನನಗಲ್ಲಿ. ಅಂದರೆ ಕೆಫೆಗೆ ಬಂದಾಗ ಸರ್ ನಾವು ಏನೋ ಅಂದ್ಕೊಂಡು ಬಂದ್ವಿ. ಅಂದರೆ ಕೆಫೆ ಮೈಂಡ್ ಸೆಟ್ ಅಂದರೆ ಹೆಂಗೆ ಬರ್ತಾರೆ ಅಂದರೆ, ಯಾರೋ ಒಬ್ರು ಇರ್ತಾರೆ, ಸುಮ್ಮನೆ ಏನೋ ಹಾಡ್ತಾ ಇರ್ತಾರೆ, ನಾವು ಊಟ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಕೇಳೋದು ಅನ್ನೋ ಥರ ಇರುತ್ತೆ. ಬಟ್ ಅಲ್ಲಿ ಬಂದು ನಾನು ಪರ್ಫಾರ್ಮ್ ಮಾಡಿ ಎಲ್ಲ ಆದಮೇಲೆ ಹೇಳೋಗ್ತಿದ್ವು, ಒಳ್ಳೆ ಕಾನ್ಸರ್ಟ್ ನೋಡ್ದಂಗೆ ಇರ್ತಿತ್ತು ನಮಗೆ. ಇದ್ದಿದ್ದೆ 3 ಜನ, ಒಬ್ಬ ಕೀಬೋರ್ಡು, ಒಬ್ಬರು ರಿದಮ್, ನಾನು ಅಷ್ಟೇ. ಸೊ ಆ ಥರ ಫೀಲ್ ಆಗ್ತಿತ್ತು ನಮಗೆ. ತುಂಬ ಎಂಜಾಯ್ ಮಾಡಿದ್ವಿ ಅಂತ ಒಳ್ಳೊಳ್ಳೆ ಲಿಂಕ್ಗಳು ಸಿಕ್ತು ನನಗೆ ಅಲ್ಲಿಂದ. ಅಂದರೆ ಇನ್ಯಾರೋ ಒಳ್ಳೆ ಪ್ರೊಫೈಲ್ ಇವರು IAS ಆಫೀಸರ್ಗಳು ಬಂದಿದ್ರು, ಒಬ್ಬರು ಫಿಲಮ್ ಆ್ಯಕ್ಟರ್ಗಳು, ಫಿಲಮ್ ಹೀರೋಸ್ಗಳು, ಡೈರೆಕ್ಟರ್ಗಳು. ಸೊ ಲಿಂಕ್ ಏನೋ ಆಯಿತು, ಬಟ್ ಅದು ದೊಡ್ಡ ಮಟ್ಟಕ್ಕೆ ಯಾವಾಗುತ್ತೆ ಅದು ನೋಡ್ಬೇಕು. ಅದಾದ್ಮೇಲಿಂದ ಕೆಫೆಗಳು ಮಾಡ್ತಾ ಒಂದು ಸರ್ಟನ್ ಟೈಮಲ್ಲಿ ನನಗೆ ಅನ್ನಿಸ್ತು, ಇಲ್ಲ ನಮ್ಮದೇ ಏನೋ ಮಾಡೋಣ, ವರ್ಕ್ ಆಗುತ್ತಾ ಇದು ಅಂತ ಅಂದ್ಬಿಟ್ಟು ನಾವೇ ನಾದ ಅಂತ ಒಂದು ಓಪನ್ ಮಾಡಿ. ಸೊ ಇವಾಗ ನಮ್ಮದೇ ಓನ್ ಜಾಮಿಂಗ್. ಇವಾಗ ಸ್ಯಾಟರ್ಡೇಸು ನಮಗೆ ಕನ್ನಡ ಆ್ಯಂಡ್ ಜಾಮಿಂಗ್ ನಡೆಯುತ್ತೆ, ಆ್ಯಂಡ್ ಸಂಡೇಸ್ ಓಪನ್ ಮೈಕ್ ನಡೆಯುತ್ತೆ. ಸೊ ಆ ಥರ ನಮ್ಮದೇ ಕೆಫೆ ನಾಗರಬಾವಿಲಿ ನಾವು ಓಪನ್ ಮಾಡಿ ಮಾಡೋಣ. ಅಂದರೆ ನನಗೇನು ಖುಷಿ ಅನಿಸುತ್ತೋ ಅದನ್ನು ಮಾಡಬೇಕು. ಈಗ ನಾನು ಒಂದು ಡಿವೋಷ್ನಲ್ ಇಟ್ಟರೆ, ಒಂದು ಲೈಟ್ ಮ್ಯೂಸಿಕ್, ಒಂದು ಭಾವಗೀತೆದು, ಸೊ ಆ ಥರದ್ದೆಲ್ಲ ಮಾಡಬೇಕು ಅನ್ನೋದು ಒಂದು ಐಡಿಯಾ ಆಯಿತು. ಸೊ ಹಾಗಾಗಿಲ್ಲ, ದೊಡ್ಡದೇನೋ ಸಿಗೋವರೆಗೂ ಅಟ್ಲೀಸ್ಟ್ ಇದನ್ನು ನಡೆಸ್ಕೊಂಡು ಹೋಗೋಣ. ಇದೊಂದು ಹಂತಕ್ಕೆ ಬಂದರೆ ಆಮೇಲೆ ನನಗೊಂದು ಆಸೆ ಇದೆ. ನಾನು ಯಾವಾಗ ದೊಡ್ಡ ಈವೆಂಟ್ಸ್ಗಳು ಆ ಥರ ಇದರಲ್ಲಿ ಶೋಸ್ಗಳು ಅಂತ ದೊಡ್ಡ ಇವೆಂಟು ಅನ್ನೋದಕ್ಕಿಂತ ಒಂದು ಸ್ಟೇಜು ಅಲ್ಲಿ ನಿಂತು ಹಾಡ್ಬೇಕಾದ್ರೆ, ಒಂದು 7 ಪೀಸ್ 8 ಪೀಸ್ ಆರ್ಕೆಸ್ಟ್ರಾ ಜೊತೆ ಹಾಡ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಸಿಗೋ ಖುಷಿ ಬೇರೆ. ಸೊ ಆ ಥರ ಅವಕಾಶಗಳು ಸಿಕ್ಕಿದಾಗ ನನಗೆ ಇಲ್ಲಿಗೇನು ಯೋಚನೆ ಇದೆ ಅಂದರೆ, ಈ ಬಿಗಿನಿಂಗ್ ಆರ್ಟಿಸ್ಟ್ಗಳಿರ್ತಾರೆ ಗೊತ್ತಾ, ಅವ್ರನ್ನ ಅಲ್ಲಿ ಅದರಲ್ಲಿ ಯಾರು ಟ್ಯಾಲೆಂಟೆಡ್ ಇರ್ತಾರೋ ಅವ್ರನ್ನ ನನ್ನ ಕೆಫೆಲ್ ಪರ್ಫಾರ್ಮ್ ಮಾಡೋಕ್ಕೆ ಬಿಡೋಣ. ಅವಾಗ ಅವ್ರಿಗೇನೋ ಒಂದು ಹೆಲ್ಪ್ ಆಗುತ್ತೆ. ನನ್ನ ದಾರಿಲಿ ನಾನು ಇರ್ತೀನಿ, ಅವ್ರ ದಾರಿಲಿ ಅವ್ರು ಇರ್ತಾರೆ, ಅವ್ರಿಗೆ ಇನ್ನೇನೋ ಸಿಗುತ್ತೆ, ಅವರು ಅದರಿಂದ ಇನ್ನೊಂದಷ್ಟು ಜನ ಸೇರ್ತಾರೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಇವಾಗ ಜಾಮಿಂಗು ಆ ಥರ ಶುರು ಮಾಡ್ತಾಯಿದ್ವಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇತ್ತು ಮುಂಚೆ, ಇವಾಗ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಡಿಸ್ಟಿಕ್ಗಳಲ್ಲೂ ಶುರು ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಒಳ್ಳೆ ರೆಸ್ಪಾಂಡ್ ಅಂತೂ ಇದೆ. ಜಾಮಿಂಗ್ ಮಾಡೋರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಇವಾಗ.
ಸೊ ನಾನು ನಿಮ್ಮ ಕೆಫೆಗೆ ಮತ್ತೆ ಬರ್ತೀನಿ. ಇವಾಗ ಜಾಮಿಂಗ್ ಬಗ್ಗೆ ಮಾತಾಡ್ತಾ ಹೋಗೋಣ. ಲೈಕ್ ನಾನು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ವೀಡಿಯೋಸ್ಗಳು ಒಂದಷ್ಟು ವೀಡಿಯೋಸ್ ನೋಡಿದ್ದೀನಿ. ಬ್ಯಾಂಡ್ಗಳನ್ನ ಇಟ್ಕೊಂಡು ಒಂದು ಟೀಮ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಅದು ಕ್ಲಿಕ್ ಆಗುತ್ತಾ? ಜೊತೆಗೆ ಅವಕಾಶಗಳು ಬರುತ್ತಾ? ನಿಮ್ಮದು ಏನಾದರೂ ಒಂದು ಟೀಮ್ ಇದೆಯಾ? ಹಾಂ ಹೌದು, ನಂದೇ ಟೀಮ್ ಇದೆ. ಅಂದರೆ ಎಸ್ ಎ ಲೈವ್ ಇವೆಂಟ್ಸ್ ಅಂದ್ರೆ ಸುಬ್ರಹ್ಮಣ್ಯಾಚಾರ್ಯ ಲೈವ್ ಇನ್ ಕಾನ್ಸರ್ಟ್ ಅಂತಿದೆ. ಸೊ ಬರುತ್ತೆ. ನಿಮ್ಗೆ ಏನಾಗುತ್ತೆ, ಇವಾಗ ಒಂದು ಫ್ಯಾಮಿಲಿ ಬಂದಿರ್ತಾರೆ ಅಂತ ಅನ್ಕೊಳ್ಳಿ ಕೆಫೆಗೆ. ಈಗ ನೀವು ಬಂದಿರ್ತೀರ, ನಿಮ್ಮ ಜೊತೆ ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಕರ್ಕೊಂಡ್ ಬಂದಿರ್ತೀರಾ. ಸೊ ಅವ್ರು ನಮ್ಮ ಶೋ ನೋಡಿದಾಗ ಅವ್ರಿಗೇನೋ ಇಂಪ್ರೆಸ್ ಆಗುತ್ತೆ. ಅವ್ರದ್ದು ಯಾರ್ದೋ ಮ್ಯಾರೇಜ್ ಫಂಕ್ಷನ್ ಇರುತ್ತೆ, ಅಥವಾ ಬರ್ತ್ಡೇ ಫಂಕ್ಷನ್ಸ್ ಇರುತ್ತೆ, ಇಲ್ಲ ಗೆಟ್ ಟುಗೆದರ್ ಫಂಕ್ಷನ್ಸ್ ಇರುತ್ತೆ. ಅವ್ರು ಹೇಳ್ತಾರೆ ಈ ಥರ ಪಬ್ಲಿಕ್ ಶೋಸ್ ಮಾಡ್ಕೊಡ್ತಾರೆ. ಅದು ತುಂಬ ನಡೆದಿದೆ ನಮ್ಗೆ. ನಾವು ಎಲ್ಲೆಲ್ಲಿ ಜಾಮಿಂಗ್ ಎಲ್ಲ ಪರ್ಫಾರ್ಮ್ ಮಾಡ್ತಿದ್ನಲ್ಲ, ಅದು ಮುಗಿದ್ಮೇಲೆ ಒಂದಷ್ಟು ಜನ ನಂಬರ್ ತೊಗೊಂಡು ಅವ್ರ ಪ್ರೈವೇಟ್ ಇವೆಂಟ್ಸ್ಗಳಿಗೆ ನಮ್ಮನ್ನು ಕರೆದಿದ್ದಾರೆ. ಸೊ ಜಾಮಿಂಗ್ ಡೆಫಿನೆಟಾಗಿ ವರ್ಕ್ ಆಗಿದೆ. ಯಾಕಂದರೆ ಅಲ್ಲಿ ತುಂಬ ಬೇರೆ ಬೇರೆ ಥರ ಆಡಿಯನ್ಸ್ ಇರ್ತಾರೆ. ಯಾರು ಯಾವ ಕಾಂಟ್ಯಾಕ್ಟ್ ಇರುತ್ತೋ, ಯಾರಿಗೆ ಏನೇನು ಇದಿರುತ್ತೋ ನಮ್ಗೆ ಡೆಫಿನೆಟಾಗಿ ಗೊತ್ತಿರಲ್ಲ. ಅವ್ರು ಬಂದು ಮಾತಾಡ್ಸಿದ್ಮೇಲೆ ಗೊತ್ತಾಗೋದು. ಕೆಲವೊಂದು ಸತಿ ಏನಾಗುತ್ತೆ, ಯಾರೋ US ಇಂದ ಬಂದಿರ್ತಾರೆ, ಅವ್ರು ಫಸ್ಟ್ ಇದನ್ನು ಎಂಜಾಯ್ ಮಾಡಬೇಕು ಅಂತ ಬಂದಿರ್ತಾರೆ. ಅವ್ರು ಅಲ್ಲಿಗೆ ತೊಗೊಂಡು, ಇಲ್ಲ ನಮ್ಮ ಕನ್ನಡ ಸಂಗೀತ ಹೇಳ್ತೀವಿ ನಿಮಗೆ, ನೀವು ಬರಲೇಬೇಕು ಅಲ್ಲಿಗೆ. ಒಂದು ಮೂಮೆಂಟಿಗೆ ನಾವು ಹೇಳ್ತೀವಿ. ಅಕ್ಕ ಎಲ್ಲ ನಡೆದಾಗ, ಮೊನ್ನೆನೂ ಯಾವುದೋ ಒಂದು ಜಾಮಿಂಗ್ ಆದಾಗ ಅದೇ ಆಯಿತು. ನೀವು ಬೇರೆ ಎಲ್ಲೂ ಕಂಟ್ರೀಸಲ್ಲಿ ಮಾಡಿಲ್ವ, ಅಕ್ಕ ಸಮ್ಮೇಳನ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ಬಂದಿಲ್ವ, ನೀವು ನಿಮ್ಮ ನಂಬರ್ ಕೊಡಿ ಅಂತ ಹೇಳಿ ನಂಬರ್ ತೊಗೊಂಡು ನಾವು ಕರೆಸ್ತೀವಿ ನಿಮ್ಮನ್ನ ಪರ್ಸ್ನಲಿ ಅಂತ. ಸೊ ಹಂಗಾಗುತ್ತೆ, ಅದು ಆ್ಯಕ್ಚುಲಿ ವರ್ತ್ ಆಗುತ್ತೆ. ಬಟ್ ಏನಂದರೆ ಅಲ್ಲಿರೋವರೆಗೂ ನಾವು 100% ಕೊಡಬೇಕು. ಯಾರೋ 40 ಜನ ಇದ್ದಾರೆ, ಯಾರೋ 60 ಜನ ಇದ್ದಾರೆ. 60 ಜನಕ್ಕೆಲ್ಲ ಏನು, ನಿನ್ನ ಪೊಟೆನ್ಷಿಯಲ್ ಏನು, ಅದನ್ನು 100% ಹಾಕಬೇಕು. ಆವಾಗ ಜನಕ್ಕೆ ಒಂದು ನಂಬಿಕೆ ಬರುತ್ತೆ ನಿಮ್ಮ ಮೇಲೆ. ಇಲ್ಲಪ್ಪ, ಇವಾಗಲೇ ಇಷ್ಟು ಪರ್ಫಾರ್ಮ್ ಮಾಡಿದ್ರು ಅಂದರೆ ಒಂದು ಒಳ್ಳೆ ವೇದಿಕೆಗಳು ಸಿಕ್ಕಿದಾಗ ಇವರು ಟ್ಯಾಲೆಂಟ್ ಇನ್ನೆಷ್ಟು ಚೆಂದ ಎಕ್ಸ್ಪೋಸ್ ಆಗ್ಬೋದು ಅನ್ನೋದೊಂದು ಬರುತ್ತೆ. ಸೊ ವರ್ಕ್ ಆಗುತ್ತೆ ಅದು. ಲೈವ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ಎಷ್ಟು ಜನದ ಮುಂದೆ ಹಾಡಿದ್ದೀರಾ? ಹಾಡಿದ್ದೀನಿ ಒಂದು 5-10 ಸಾವಿರ. 5-10 ಹಾಂ ಇವೆಂಟ್ ಮಾಡಿದ್ದೀನಿ ದೊಡ್ಡ, ಅಂದರೆ ಸ್ವಲ್ಪ ಕ್ರೌಡ್ ತುಂಬ ಇರುವಂಥದ್ದು ಮಾಡಿದ್ದೀನಿ. ಬಟ್ ನಂಬರ್ ಆಫ್ ಕೌಂಟ್ ಕಮ್ಮಿ. ಅಂದರೆ ನಮ್ಮ ಆಸೆ ಬೇರೆ ಏನೋ ಇರುತ್ತಿಲ್ಲ. ಆ ಒಂದು ಇದಕ್ಕೆ ನಾನು ರೆಡಿ ಆದಾಗ, ನಾವು ಆ ರೂಟಲ್ಲಿದ್ರೆ ನಮ್ಗೊಂಥರ ಖುಷಿ. ಅದು ನಂಬರ್ಸ್ ಇವಾಗ ಹೆಂಗಾಗತ್ತೆ ಗೊತ್ತಾ ನಿಮಗೆ, ಆಡಿಯನ್ಸ್ ಕಮ್ಮಿ ಇದ್ದಷ್ಟು ನಿಮಗೆ ಇನ್ನೊಂಚೂರು ಆಡಿಯನ್ಸ್ ಬೇಕಲ್ಲ. ಆಮೇಲೆ ಆಡಿಯನ್ಸ್ ಜಾಸ್ತಿ ಇದ್ದಾಗ ನಿಮ್ಗೆ ಇನ್ನೂ ಖುಷಿ ಶುರುವಾಗ್ಬಿಡುತ್ತೆ. ಇಷ್ಟು ಚೆನ್ನಾಗಿದ್ದಾರೆ, ಏನೋ ಒಂದು ಹಾಡೋಣ, ಸಾಕಾಗಿ ಮಜಾ ಮಾಡ್ಸೋಣ ಅನ್ನೋದೊಂದಿರುತ್ತೆ. ಸೊ ಹಾಡಿದ್ದೀನಿ, ಅಂದರೆ ಚಿಕ್ಕದ್ರಿಂದಲೂ ಅದೇ ಇದರಲ್ಲಿ ಇರೋದ್ರಿಂದ. ಬಟ್ ಕನ್ಸು ಸ್ವಲ್ಪ ದೊಡ್ಡದಾಗಿದೆ ನಂದಷ್ಟೇ. ದೊಡ್ಡದಾಗೇನೋ ಆಗಬೇಕು, ದೊಡ್ಡ ದೊಡ್ಡ ವೇದಿಕೆಗಳು ಹತ್ತಬೇಕು ಅಂತ ವೇದಿಕೆಗೆ. ಯಾಕಂದರೆ ನಮ್ಮ ತಂದೆ ಅವರೆಲ್ಲ ಹೆಂಗೆ ಅಂತಂದರೆ, ಅವ್ರು ಎಲ್ಲಿದ್ದರೂ ಅಲ್ಲೇ ಖುಷಿ ಪಟ್ಟವ್ರು. ಅವರು ಅಂದರೆ ಯಾವುದೋ ದೇವಸ್ಥಾನದಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಸೊ ಅವ್ರಿಗೆ ಅದು ಖುಷಿ. ಇನ್ನೊಂದೇನೋ ಹರಿಕತೆ ಮಾಡ್ತಾರೆ, ಅವ್ರು ಅದಕ್ಕೆ ಖುಷಿ. ಡ್ರಾಮಾ ಅವ್ರು ಅದು ಅವ್ರು ಆ ಲಿಮಿಟ್ಸಲ್ಲೇ ಇದ್ದಾರೆ. ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ಅಪ್ಪಂಗೆ ಹೇಳಿದ್ದೆ, ಇಲ್ಲ ಇವಾಗ ಅಪ್ಪ ನೀವು ಏನು ಮಾಡ್ತಿರಲ್ಲ, ಅಂದರೆ ನಾನು ಎಲ್ಲೆಲ್ಲಿ ಹಾಡ್ತಿದ್ನಲ್ಲ, ಅವ್ರ ಜೊತೆ ಹೋಗ್ತಿದ್ನಲ್ಲ, ಇದಕ್ಕಿಂತ ದೊಡ್ಡದಾಗೇನೋ ಮಾಡ್ತೀನಿ ನಾನು, ದೊಡ್ಡದಾಗೇನೋ ಹಾಡಬೇಕು ನಾನು ಅನ್ನೋ ಥರದ್ದೊಂದು ಆಸೆ. ಅದನ್ನು ಹಾಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು. ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತೀನಿ, ದೊಡ್ಡದಾಗೇನೋ ಮಾಡಬೇಕು ಅಂತ ಆಸೆ ಇದೆ, ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಹಾಡಬೇಕು ಅಂತ, ಹಂಗೆ ಮಾಡ್ತೀನಿ ಅಂತ. ಆ ಹಂತಕ್ಕೆ ಹೋಗೋ ತನಕನೂ ನನ್ನ ಹಠ ಮಾತ್ರ ನಿಲ್ಲಿಸ್ಬಾರ್ದು ಅಂತ. ಹೋಗೋಣ ಒಂದಿನ, ಇಷ್ಟೇ ಕಾದಿದ್ದೀನಂತೆ. ಇವತ್ತು ಲೈಫಲ್ಲಿ ಬೇರೆ ಏನೋ ಚೇಂಜಸ್ ಶುರುವಾಗಿದೆ. ಒಂದಷ್ಟು ರೆಕಗ್ನೈಸೇ ಆಗಲ್ಲ ಅಂತಿದ್ದವನಿಗೆ ಇವತ್ತೊಂದು ರೆಕಗ್ನೈಸೇಷನ್ ಶುರುವಾಗಿದೆ ಅಂದಮೇಲೆ ಒಂದಿನ ಅದು ಬರುತ್ತೆ ಟೈಮು. ಕಾಯೋಣ. ಅದೆಲ್ಲ ಮುಗಿಸಿ ಅದಾದ್ಮೇಲಿಂದ ಯಾರ್ಯಾರು ಹಾಡೋಕ್ಕೆ ಅಂತ ಇರ್ತಾರಲ್ಲ, ಅವ್ರಗಳಿಗೋಸ್ಕರ ಏನೋ ಮಾಡಬೇಕು ಅನ್ನೋದು ಇದೆ ನನಗೆ. ದೊಡ್ಡದಾಗಿ ಏನೋ ಮಾಡೋಣ ಅವ್ರಿಗೂ. ಅಂದರೆ ಒಂದು ಇನ್ಸ್ಟಿಟ್ಯೂಷನ್ನು ಅಥವಾ ಏನೋ ಒಂದು ಸ್ಟೇಜನ್ನು ಏನೋ ಇವತ್ತು ಕ್ರಿಯೇಟ್ ಮಾಡಿಕೊಟ್ರೆ ಅವ್ರಿಗೂ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತಲ್ವಾ. ಸೊ ಅದೊಂದು ಉದ್ದೇಶ ಇದೆ. ಅದು ನೋಡಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ಆಗುತ್ತೆ. ದಿನ. ಈಗ ಜಾಮಿಂಗ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಇವಾಗ ಸೋನು ನಿಗಮ್ ಅವ್ರದ್ದು ಏನೋ ಒಂದು ಲೈವ್ ಪ್ರೋಗ್ರಾಮ್ ಆಯಿತು, ನಮ್ಮ ಬೆಂಗಳೂರಲ್ಲೇ ಆಗುತ್ತೆ. ಅಲ್ಲೇ ಅವರೊಂದಷ್ಟು ಹಾಡುಗಳನ್ನು ಹಾಡ್ತಾರೆ. ಆ ಹಾಡನ್ನು ಅದೇನು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರ್ತಾರೆ, ಅವರು ಸೆಲೆಕ್ಟ್ ಮಾಡಿಕೊಡ್ತಾರಾ, ಅಥವಾ ಇವರಿಗೆ ಯಾವ್ದು ಬೇಕೋ ಆ ಹಾಡನ್ನು ಇವ್ರು ಹಾಡ್ತಾರೆ? ಇಲ್ಲ, ಅದು ಕಂಪ್ಲೀಟ್ಲಿ ಆರ್ಟಿಸ್ಟ್ ಮೇಲೆ ಡಿಪೆಂಡ್. ಆರ್ಟಿಸ್ಟ್ ಸೊ ನಿಮ್ಗೆ ಹೆಂಗಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಆರ್ಗನೈಸ್, ನಾನು ಯಾವುದೋ ಒಂದು ಇವೆಂಟಿಗೆ ಕರಿತಿದ್ದಾರೆ ಅಂದರೆ ನಾವು ಫಸ್ಟ್ ಕ್ರೌಡ್ ಕೇಳ್ತೀವಿ. ಇವಾಗ ಮೊನ್ನೆ ಒಂದು ಇವೆಂಟ್ ಮಾಡಿದ್ವಿ ನಾವು, ಅಂದರೆ ಕಾಲೇಜ್ ಇವೆಂಟ್, VTU ಫೆಸ್ಟ್ ಅಂತ ನಡೆಯುತ್ತೆ. ಸೊ ಕಾಲೇಜ್ ಇವೆಂಟ್ ಆ ಥರ ಇದ್ದಾಗ ನಮ್ಮ ಸಾಂಗ್ ಸೆಲೆಕ್ಷನ್ಸ್ ಬೇರೆನೇ ಇರುತ್ತೆ. ಆಗೆಲ್ಲ ನಿಮಗೆ ಡ್ಯಾನ್ಸ್ ನಂಬರ್ಗಳು ಅಥವಾ ಒಳ್ಳೆ ಮೆಲೋಡೀಸು, ಡ್ಯಾನ್ಸ್ ನಂಬರ್ಗಳು ತುಂಬ ಎಂಜಾಯ್ ಆಗ್ತಾರೆ ಅವರು. ಸೊ ಅದೆಲ್ಲ ನಮ್ಮ ಮೇಲೆ ಇರುತ್ತೆ. ಆರ್ಟಿಸ್ಟ್ಗಳಿಗೆ ಇದನ್ನೇ ಪರ್ಫಾರ್ಮ್ ಮಾಡಿ, ಅದನ್ನೇ ಪರ್ಫಾರ್ಮ್ ಮಾಡಿ ಅಂತ ಹೇಳಲ್ಲ. ಕೆಲವೊಂದು ರಿಕ್ವೆಸ್ಟ್ ಬರುತ್ತೆ ಅಷ್ಟೇ, ಈಗ ಇಂಥದ್ದು ಹಾಡಿ ಸರ್. ಕೆಲವ್ರಿಗೆ ಯಾರೋ ಒಬ್ರಿಗೆ ಟೆಲಿಫೋನ್ ಗೆಳತಿ ಅದ್ಯಾವುದೋ ಒಂದು ಇಷ್ಟ ಇರುತ್ತೆ, ಅವ್ರು ಬಂದು ಹೇಳ್ತಾರೆ ಇಂಥದ್ದೊಂದು ಹಾಡಿ ಅಂತ, ಅಥವಾ ಗೀತಾಂಜಲಿ ಹಾಡಿ ಅಂತಂತಾರೆ. ಒಂದೊಂದು ರೇರ್ ಸಾಂಗ್ಸ್ಗಳನ್ನ ಕೇಳ್ತಾರೆ. ಸೊ ಆ ಥರ ಮೂಮೆಂಟಲ್ಲಿ ಮಾತ್ರ ನಾನು, ಅಂದರೆ ಬೇರೆ ಎಲ್ಲ ಆರ್ಟಿಸ್ಟ್ಗಳು ಹಾಗೆ ಬೇರೆ ಯಾವುದೋ ಒಂದು ರಿಕ್ವೆಸ್ಟ್ ಬಂದಾಗ ಆ ರಿಕ್ವೆಸ್ಟ್ ಹಾಡ್ತೀವಿ. ಬಿಟ್ಟರೆ ಆಲ್ಮೋಸ್ಟ್ ಒಂದು 90-95%
ನಮ್ಮದೇ ಇರೋ ಆರ್ಟಿಸ್ಟ್ ಮೇಲೆ ಡಿಪೆಂಡ್. ನಮ್ಮದೇ ಚಾಯ್ಸಸ್ ಇರುತ್ತೆ. ಬಟ್ ಅದು ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ಯಾವ ಆಡಿಯನ್ಸ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಯಾವ ಆಡಿಯನ್ಸ್ ಕೂತ್ ಕೇಳಿ. ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ನಿಮ್ಮ ಹಳೆ ಹಾಡು ಹಾಡಿದ್ರೆ ಅವ್ರು ಕನೆಕ್ಟ್ ಆಗೋದು. ನೀವು ಹೊಸದು ಯಾವುದೋ ಹಾಡಿದ್ರೆ ಡೆಫಿನೆಟಾಗಿ ಕನೆಕ್ಟ್ ಆಗಲ್ಲ ಅವರು. ಸೊ ಅದೇ ಈಗಿನ ಜನ್ರೇಷನ್ ಅವ್ರಿಗೆ ನೀವು ಹೊಸ ಹಳೆ ಹಾಡುಗಳನ್ನೇ ತುಂಬ ಹಾಡಿದ್ರೆ ಅವರು ಕನೆಕ್ಟ್ ಆಗಲ್ಲ. ಅವ್ರಿಗೆ ಇವಾಗ ಕುಣಿಯೋ ಅಂಥದ್ದು ಯಾವುದೋ ಬೇಕು, ಬ್ಯಾಂಗಲ್ ಬಂಗಾರಿ ಆ ಥರದ್ದು ಏನೋ ಒಂದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ. ಅದು ಬಿಡು ಮಕ್ಳುಗಳು ಕೇಳ್ತಾರೆ ಬಂದು. ಈಗ ನಾ ಎಲ್ಲರೂ ಜಾಮಿಂಗ್ ಕೆಫೆ ಎಲ್ಲರೂ ಮಾಡಬೇಕಾದ್ರೆ ಎಲ್ಲ ಮುಗ್ದಿರುತ್ತೆ. ಒಂದು ಮಗು ಬಂದ್ಬಿಟ್ಟು ಬ್ಯಾಂಗಲ್ ಬಂಗಾರಿ ಹಾಡಿ ಅಣ್ಣ ಅನ್ನತ್ತೆ. ಸೊ ಅವ್ರಿಗೆ ಆ ಥರ ಹಾಡಿದ್ರೆ ಅವರು ಕನೆಕ್ಟ್ ಆಗೋದು. ಸೊ ಹಾಗಾಗಿ ಸಾಂಗ್ ಸೆಲೆಕ್ಷನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಶೋಸ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಅದು ಶೋ ಆ್ಯಂಡ್ ನಿಮ್ಮ ಶೋ ಹೆಂಗೆ ನಡೆಯುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ಇಲ್ಲಿವರೆಗೂ ಯಾರೆಲ್ಲ ಸಿಂಗರ್ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದೀರಾ? ನಾನು ಇವಾಗ ರಾಜೇಶ್ ಸರ್ ಜೊತೆ ಹಾಡಿದ್ದೆ. ಆ್ಯಂಡ್ ಅರ್ಜುನ್ ಸರ್ದು ಬಜರಂಗಿದು ಒಂದು ಕೋರಸ್ ಪಾರ್ಟ್ ಎಲ್ಲ ಹಾಡಿದ್ವಿ. ಅದಾದಮೇಲೆ ಇನ್ನೊಂದು ಅಜನೀಶ್ ಸರ್ದು ಧನಂಜಯ ಸರ್ ಆ್ಯಕ್ಟ್ ಮಾಡಿರೋದು, ಅದಕ್ಕೊಂದು ಕೋರಸ್ ಅಂದರೆ ಮೀನ್ಸ್ ಸಿನಿಮಾಗೆ ಬ್ಯಾಕಿಂಗ್ ಹಾಡಿದ್ವಿ. ಸ್ಟೇಜ್ ಮೇಲೆ ಮೇ ಬಿ ರಾಜೇಶ್ ಸರ್ ಜೊತೆ ಮಾತ್ರ ಹಾಡೋಕ್ಕೆ ಸಿಕ್ಕಿದೆ. ಅದು ನನ್ನ ಫ್ರೆಂಡ್ ಒಂದು ಶೋ ಒಪ್ಕೊಂಡಿದ್ದ. ಸೊ ಅವನಿಲ್ಲ ಬಾ ಹೋಗೋಣ ಹಾಡೋಣ ಅಂತ ಹೇಳಿ ಮಾಡಿದಾಗ ಅದೊಂದು ಶೋಗೆ ಮಾಡಿದ್ದು. ಬಟ್ ಅದು ನಿರಂತರವಾಗಿ ನಡೀತಾ ಇರಬೇಕು. ಅಂದರೆ ಅದು ಆ ಥರ ಲೆಜೆಂಡ್ಸ್ಗಳ ಜೊತೆ ಅಟ್ಲೀಸ್ಟ್ ಸ್ಟೇಜ್ ಶೇರ್ ಮಾಡಬೇಕು, ಆ ಹಂತಕ್ಕೆ ಹೋಗಬೇಕು ನಾವು ಅನ್ನೋದೊಂದು ಆಸೆ ಇದೆ. ಮುಂದಿನ ದಿನಗಳಲ್ಲಿ ಆ ದಿನಗಳು ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಅಂಥ ದಿನ ಬರಲಿ ಬೇಗ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.